ಮ್ಯಾಪ್ ಲೊಕೇಶನ್ ಹಾಕ್ಕೋತಾ ಇದ್ದೀನಿ. ರಾಕ್ ಬೀಚ್ ಅಂತ ಹೇಳಿ ಪಾಂಡಿಚೇರಿ. ಇಲ್ಲಿಂದ 109 ಕಿಲೋಮೀಟ್ರ್ ತೋರಿಸ್ತಾ ಇದೆ. 2 hours 25 minutes ತೋರಿಸ್ತಾ ಇದೆ ಟೈಮಿಂಗ್ಸು. ಬನ್ನಿ ನೋಡೋಣ. ಯಾವಾಗ ನಾನು ಈ ಕ್ಯಾಪ್ ಯೂಸ್ ಮಾಡ್ತೀನಿ ಬ್ಲ್ಯಾಕ್ ಕಲರು, ಸೀರಿಯಸ್ ಆಗಿ ಹೇಳ್ತೀನಿ, ಕಳ್ಳನ ಫೀಲೇ ತೊಗೊಬರುತ್ತೆ ಯಾವಾಗಲೂ. ನೋಡಿ ಕಳ್ಳನ ಥರ ಕಾಣಿಸ್ತಲ್ಲ. ಬನ್ನಿ ಪಾಂಡಿಚೇರಿಲಿ ಯಾವ್ದಾರ ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡೋಣ. ಸೋಲೋ ರೈಡ್ ಬರೋದು ಎಷ್ಟು ಈಸಿ ಅಂತಂದರೆ, ಈಸಿನೂ ಹೌದು ಕಷ್ಟನೂ ಹೌದು, ಬಟ್ ಪರವಾಗಿಲ್ಲ, ಒಬ್ಬನೇ ಇರ್ತೀನಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಫೀಲ್ ಬರ್ತಾ ಇದೆ. ಈ ಕ್ಯಾಮ್ರಾನ ತೆಗೆದು ಈ ಹೆಲ್ಮೆಟ್ಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. 105 ಕಿಲೋಮೀಟರು ಮತ್ತು 2 hours 27 minutes ತೋರಿಸ್ತಾ ಇದೆ. ರಾಕ್ ಬೀಚ್ ಅಂತ ಹೇಳಿ ಚೆನ್ನಾಗಿದೆ ಬೀಚ್. ಆ್ಯಕ್ಚುಲಿ ಫೋಟೋಸಲ್ಲೆಲ್ಲ ನೋಡಿದೆ. ಸಮುದ್ರದ ದಡದಲ್ಲಿ ಬಂದು ಬ್ಲ್ಯಾಕ್ ಕಲರ್ ದೊಡ್ಡ ಬಂಡೆ ಜೋಡಿಸಿರ್ತಾರೆ. ಲೆಟ್ಸ್ ಗೋ ಬ್ರೋ, ಥ್ಯಾಂಕ್ ಯು. ರೈಟು ಲೆಫ್ಟ್ ಎರಡೂ ತೋರಿಸ್ತಾ ಇದೆ. ನೆನ್ನೆಲ್ಲ ಗಿರಿ ಪ್ರದರ್ಶನ ಆಚೆಯಿಂದ ಬರೋ ಟೈಮಲ್ಲಿ 10 ಗಂಟೆಯಿಂದ 12 ಗಂಟೆವರೆಗೂ ಸಿಕ್ಕಾಪಟ್ಟೆ ಬಿಸಿಲಲ್ಲೇ ಇದ್ದೆ. ಈ ಬೆಳಗಿನ ವೆದರ್ ಮಾತ್ರ, ಅರ್ಲಿ ಮಾರ್ನಿಂಗ್ ವೆದರು ಸೂಪರ್ ಅಂದ್ಕೊಳ್ಳಿ. ಗಾಡಿ ಓಡ್ಸೋಕ್ಕೆ ಮಾತ್ರ ಬೆಳಗ್ಗೆ ಅಂತೂ ಸಕ್ಕತ್ತಾಗಿರುತ್ತೆ. ಅದ್ರ ಫೀಲೇ ಬೇರೆ, ಸೀರಿಯಸ್ ಆಗಿ ಅದ್ರ ಫೀಲೇ ಬೇರೆ. ನಾನು ನೋಡಿ ಗೊತ್ತಿದ್ದು ಈ ಸಮ್ಮರಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇದೊಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅನಿಸ್ತಾ ಇದೆ. ಸಮ್ಮರ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೆನ್ನೆನು. ಇನ್ನು ಪಾಂಡಿಚೇರಿಗೆ ಹೋದರೆ ಅಂತೂ ಅದು ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಇವಾಗ ಲೆಫ್ಟ್ ತಗೊಂಡ್ರೆ ಹೈವೇ ಹತ್ತುತ್ತೀನಿ. ಇವಾಗ ಇಲ್ಲಿಂದ ಪಾಂಡಿಚೇರಿವರೆಗೂ ಚೆನ್ನಾಗಿದೆ ರೋಡ್ ಅಂತ ತೋರಿಸ್ತಾ ಇದೆ. ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆನ್ ದ ವೇ ಹೋಗ್ಬೇಕಾದ್ರೆ ನನ್ನ ಕಣ್ಣಿಗೆ ರೈಟ್ ಸೈಡಲ್ಲಿ ಒಂದು ಪ್ಲೇಸ್ ಕಾಣಿಸ್ತು, ಗಿಂಜಿ ಫೋರ್ಟ್ ಅಂತ. ಚೆನ್ನಾಗಿದೆ. ಇದು ನನ್ನ ಬೈಕು. ಹಂಗೆ ಈ ಕಡೆ ತಿರ್ಗ್ಸೂರೆ ಬೆಟ್ಟ ಕಾಣಿಸ್ತದೆ. ಮೇಲ್ಗಡೆ ಕೋಟೆ ಇದೆ. ಒಂಥರ ಚೆನ್ನಾಗಿದೆ. ಫೋಟೋ ತೆಗಿಯೋಣ ಅಂತೇಳಿ ನಿಲ್ಲಿಸ್ದೆ. ಬನ್ನಿ, ನಾನು ಬೇಬಿದ್ದು 2 ವಿಡಿಯೋ ಕ್ಲಿಪ್ ಹಾಕ್ತೀನಿ ಈ ಸಾಂಗ್ ಜೊತೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನನ್ನ ಪಯಣ ಇವಾಗ ಪಾಂಡಿಚೇರಿ ಕಡೆಗೆ. ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು. ಅಂಕಲ್ ಅಂತೂ ತುಂಬ ರಶ್ ಇದೆ. ಈಗ ತಾನೇ ಓಪನ್ ಆಗಿರೋ ಥರ ಫೀಲ್ ಆಗ್ತಾಯಿದೆ ನನಗೆ. ಇನ್ನು 1 2 3 4 5 6 7ನೇ ಗಾಡಿ ನಂದು. 0 ಆಯಿತಾ? ಫುಲ್ ಟ್ಯಾಂಕ್ ತೋರಿಸ್ತಾ ಇದೆ ಇವಾಗ.
ನೋಡೋಣ ಬನ್ನಿ. ನಾನು ಇವಾಗ ಪಾಂಡಿಚೇರಿ ಮೇನ್ ಸಿಟಿಗೆ ರೀಚ್ ಆಗಿದ್ದೀನಿ. ರಾಕ್ ಬೀಚ್ ಹತ್ರ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಲೊಕೇಶನ್ ಕೂಡ ರಾಕ್ ಬೀಚ್ಗೆ ಹಾಕ್ಕೊಂಡಿದ್ದೀನಿ. ಬಟ್ ಅದಕ್ಕೂ ಮುಂಚೆ ಇಲ್ಲೆಲ್ಲರ ರೂಮ್ ಏನಾದ್ರು ಸಿಕ್ಕಿದ್ರೆ ಎಲ್ಲ ಲಗೇಜಲ್ಲಿ ಇಟ್ಬಿಟ್ಟು ಆರಾಮಾಗಿ ವಿತ್ ಬೈಕ್ ಜೊತೆ ಹೋಗೋಣ ಅಂದ್ಕೊಂಡಿದ್ದೀನಿ. ಟಾಪ್ ಬಾಕ್ಸ್ ಇದೆಲ್ಲ ಬೇಡ ಅನಿಸ್ತೈತೆ. ಬೀಚ್ ಹತ್ರ ಎಲ್ಲ ತುಂಬ ರಿಸ್ಕ್ ಆಗುತ್ತೆ. ರೂಮ್ ಹುಡುಕ್ಬಿಟ್ಟು ಇಲ್ಲಿ ಆದರೆ ಟಿಫನ್ ಮಾಡ್ಕೊಂಡು ಬೀಚ್ ಹತ್ರ ಹೋಗೋಣ ಅಂದ್ಕೊಂಡು. ಇಲ್ಲ ಬೀಚ್ ಹತ್ರ ಹೋಗ್ತೀನಿ, ಅಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನೋಣ. ನೋಡೋಣ ಇಲ್ಲಿ ಯಾವ್ದಾದ್ರು ಎಲ್ಲ ಸಿಕ್ಕಿದ್ರೆ ಸಾಕು. ಇಲ್ಲಿ ಹೋಟೆಲ್ ವಿಚಾರಿಸೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬ್ರೋ ಸ್ಟೇಗೆ ರೂಮ್ ಬೇಕಿತ್ತು. ಹಾಂ 24 hours ಕಮ್ಮಿ ಇಲ್ಲ? ನಾನ್ ಎ ಸಿ 2200. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಇಲ್ಲಿ ಒಂದು ಟೈಮ್ಗೆ ಇವರು ಏನು ಹೇಳ್ತಾ ಇದ್ದಾರೆ, 2800 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ 2800 ರೂಪಾಯಿ ಅಂದರೆ 24 ಆಗಲ್ಲ. ನಾನು 24 hours ಮತ್ತೆ ನಾಳೆ ಸಾಯಂಕಾಲ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ನೋಡೋಣ, ಅಲ್ಲಿ ಯಾವುದು ಬಸ್ ಸ್ಟ್ಯಾಂಡ್ ಹತ್ರ ಒಂದು ಇದೆಯಂತೆ, ಅಲ್ಲಿ ಹೋಗಿ ಕೇಳ್ಕೊ ಬರ್ತೀನಿ. ಗಾಡೀಲಿ ಹೋಗೋಣ ಬಸ್ ಸ್ಟ್ಯಾಂಡ್ ಹತ್ರ. ಇಲ್ಲಿ ಯಾರು ಇಲ್ವೇ ಇಲ್ವಲ್ಲ ಗುರು. ಸರ್ ಕಿದಾರೆ? ಹೌದಾ? ಓಕೆ. ಎಲ್ಲಿ ರೂಮ್ ನೋಡ್ಬೋದಾ? ಆಗಿದೆಯಾ? ಖಾಲಿ ಆಗಿದೆಯಲ್ಲ? ಓಕೆ. ಫೈನಲ್ ಎಷ್ಟು? 1600 ಸ್ವಲ್ಪ ಕಮ್ಮಿ ಮಾಡಿ. ಹಾಂ, ನಾಳೆ ಸೇಮ್ ಟೈಮ್ ಚೆಕ್ಔಟಾ? ಓಕೆ ಸರಿ, 50 minutes. ಸರಿ, ಮೇಲೆ ಬರೋದು? ಬ್ಯಾಗ್ ಎತ್ಕೊಬರ್ತೀವಿ, ಬ್ಯಾಗ್ ತೊಗೊಬರ್ತೀವಿ. ಓಕೆ, 1600 ರೂಪಾಯಿ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಬೆಸ್ಟ್ ಅನಿಸ್ತದೆ. ಅಲ್ಲಿ ಒಂದು 2800 ರೂಪಾಯಿ ಹೇಳ್ದ ವಿತ್ ಎ ಸಿ. ಇಲ್ಲಿ ಬಂದುಬಿಟ್ಟು ಲಕ್ಸುರಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಚೆನ್ನಾಗಿದೆ, ಸಾಕು. ಟಾಪ್ ಬಾಕ್ಸ್ ಬಿಚ್ಚಿ ಎತ್ತಿಕೊಂಡು ನನಗನ್ಸದೆ ಬ್ಯಾಗ್ ಹಿಂಗೆ ಇರಲಿ, ಬಾಕ್ಸ್ ಬಿಚ್ಚಿಬಿಡೋಣ ಅಂತ. ಎಸ್, ತೂಕ ಇದೆ ಗುರು. ಒಂದು 10 kg ಮೇಲೆ ಬರುತ್ತೆ, ಒಂದು 10 kg ಮೇಲೆ ಬರುತ್ತೆ ಇದು. ಸೊ ಗಾಡಿ ಸದ್ಯಕ್ಕೆ ಒಳಗಡೆ ತಳ್ಳೋಣ ಅಂದ್ಕೊಂಡಿದ್ದೀನಿ. ಪಾರ್ಕಿಂಗ್ ಇದೆ ಇವ್ರದ್ದಾನೆ. ಈಗ ಇದೇ ಒಂದು 10 kg ಮೇಲೆ ಇದೆ ಗೈಸ್. ಇದೇ ರೂಮು. ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಆದ ಕೂಡಲೇ ಒಳಗಡೆ ಹೋಗ್ಬಿಟ್ಟು ಫಸ್ಟು ರೆಡಿಯಾಗಿ ಆಮೇಲೆ ಇಮ್ಮಿಡಿಯೇಟ್ ಬೀಚ್ ಹತ್ರ ಹೋಗಿ ಅಲ್ಲೇ ತಿಂಡಿ ಮಾಡ್ಕೊತೀನಿ. ಓಕೆ ಅಂಕಲೇ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನಿವಾಗ ಫುಲ್ ಫ್ರೆಶ್ ಅಪ್ ಆಯಿತು. ಬೀಚ್ ಕಡೆಗೆ ಹೋಗ್ಬರೋಣ ಅಂತ ಅಲ್ಲೇ ಒಂದು ರೌಂಡು ತಿರುಗಾಡ್ಕೊಂಡು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಬಿಸಿಲು. ಇಲ್ಲಿಂದನೇ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡೋಣ ಏನಾಗುತ್ತೆ. ಇವಾಗ ಡೈರೆಕ್ಟ್ ಬೀಚ್ ಕಡೆಗೆ ಹೋಗ್ತಾ ಇದ್ದೀನಿ. ಹಾಗೆ ಸಿಟಿ ನೋಡ್ತಾ ಇರಿ ಯಾವ ಥರ ಇದೆ ಅಂತ.
ಈ ರೋಡ್ ಕಂಪ್ಲೀಟ್ ಮಾರ್ಕೆಟ್ ರೋಡಲ್ಲಿ ಬಂದಿದ್ದೀನಿ ಇವಾಗ. ನೀವು ನೋಡ್ತಾ ಇದ್ದೀರಾ, ನನ್ನ ರೈಟ್ ಸೈಡು ಆರೆಂಜ್ ಕಲರ್ ಬಿಲ್ಡಿಂಗ್ ಇದೆ. ಇದು ಕಂಪ್ಲೀಟ್ ಫೋಟೋ ಮತ್ತು ವಿಡಿಯೋ ಶೂಟ್ಗೆ ಫೇಮಸ್ ರೋಡ್ ಆ್ಯಕ್ಚುಲಿ ಪಾಂಡಿಚೇರಿಲಿ. ನಿಯರ್ ಬೀಚ್ ಪಕ್ಕನೇ ಇದೆ. ಕಲರ್ ಬಿಲ್ಡಿಂಗ್ಸ್ ಇದೆ ಮತ್ತು ಯೂನಿಕಾಗಿ ಡಿಫ್ರೆಂಟಾಗಿ ಅನಿಸ್ತಾ ಇದೆ ಬಿಲ್ಡಿಂಗ್ಸ್ ಎಲ್ಲ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೋತಾ ಇದ್ದಾರೆ. ಆಲ್ಮೋಸ್ಟ್ ಈ ರೋಡ್ ಯಾವಾಗಲೂ ರಶ್ಶೇ ಇರುತ್ತೆ, ಬಟ್ ಇವತ್ತೇನೋ ಖಾಲಿ ಹೊಡಿತಾ ಇದೆ. ಇದೆಲ್ಲ ಬೀಚ್ ಪಕ್ಕದ ರೋಡು, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕ್ಲೀನ್ ಅನಿಸ್ತಾ ಇದೆ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಡೆಡ್ ಎಂಡಲ್ಲೇ ಬೀಚ್ ಇರೋದು. ನನ್ನ ಬೈಕ್ನಲ್ಲಿ ಎಲ್ಲರೂ ಪಾರ್ಕ್ ಮಾಡಿ ರಾಕ್ ಬೀಚ್ ಒಳಗಡೆ ಹೋಗೋಣ ಬನ್ನಿ. ಬೀಚ್ ಇಲ್ಲಿಂದನೇ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ನನ್ನ ಬೈಕ್ನ ಇಲ್ಲಿ ಲೆಫ್ಟಲ್ಲಿ ಹಾಕಿ ಒಳಗಡೆ ಹೋಗೋಣ ಬನ್ನಿ. ಬೀಚ್ ಎಷ್ಟು ನಿಯರ್ ಅಂತ ತೋರಿಸ್ತೀನಿ ನೋಡಿ. ನನ್ನ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಬೀಚ್ ಎಲ್ಲಿದೆ ಅಂತ ತೋರಿಸ್ತೀನಿ ಒಂದು ಸೆಕೆಂಡ್. Mangrove forest boating bro. 40 kg mangrove forest boating. 1 hour ride. Starting place nearby 2 kilometers. 2 kilometers from here. From here me. Okay. First place is fishing harbor bro. Okay. You want straight and for visit. 4 wheel visit pandra area bro. Fishing harbor. Mangrove forest 200 meters up and down. Okay. Full and good slowly ride. And Arikemadu Peninsula movie spot. Drop and pick up 15 minutes. This one places. Peninsula movie spotted area. Okay. Drop and pick up. Third river mouth. Black water sea water mixed area. ಫುಲ್ ರಶ್ ಇದೆಯಾ ಹಂಗೆ? Full 10% on boated. Okay. 1 hour ride boat ride. ಓಕೆ. ರಶ್ ಇದೆಯಾ ಅಲ್ಲಿ? Yeah. ನಾರ್ಮಲ್? 10% on boat. All crowd. You want stay directly 4 o'clock after half an hour 1 hour waiting time. Either side and 4 o'clock after before 20 minutes take your ride. Okay. Thank you so much. Yeah. Okay. My first video. This is my first video. Okay. I'm coming from Karnataka. Bengaluru. So bike road I am living. So I will upload your photo also, your video also. Okay. So ಕಾಣಿಸ್ತಾ ಇದೆಯಾ ಬೀಚು? ರಾಕ್ ಬೀಚ್ ಅಂತ ಇದೆ ಹೆಸರು. ಸೊ ಸ್ಟ್ರೈಟ್ ಹೋಗ್ತೀನಿ, ಆಮೇಲೆ ಬೀಚ್ ಕಾಣಿಸ್ತಾ ಇದೆ ಅಲ್ಲ, ಏನೋ ಒಂಥರ ಖುಷಿ ಆಗುತ್ತೆ. ಬೀಚ್ ಕಡೆ ಎಲ್ಲ ಬಂದಾಗ ಮೈಂಡ್ ಫ್ರೆಶ್ ಅನ್ನೋ ಥರ ಫೀಲ್ ಆಗುತ್ತೆ. ಎಲ್ಲ ವರ್ಕ್ ಪ್ರೆಷರ್ ಬಿಟ್ಟು ಆರಾಮಾಗಿ ಈ ಕಡೆ ಬಂದ್ಬಿಡ್ಬೇಕನ್ನೋ ಫೀಲ್ ಆಗ್ತಾ ಇರುತ್ತೆ. ಯಾವಾಗಲೂ ಇಲ್ಲೇ ಇರೋಣ ಅನ್ನೋ ಥರ ಫೀಲ್ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಬಂದಿದ್ದು 10th ಸ್ಟ್ಯಾಂಡರ್ಡಲ್ಲಿ. ಅದಾದಮೇಲೆ ನಾನು ಯಾವ ಬೀಚ್ಗೂ ವಿಸಿಟ್ ಮಾಡ್ಲಿಕ್ಕೆ ಆಗಿಲ್ಲ. ಅದರಿಂದ ಬನ್ನಿ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಏನು ಸಾಕಾಗಿದೆ ನೋಡಿ, ಅಲ್ಲೇ ಯಾವ ಥರ ಬರ್ತಾ ಇದೆ. ನೈಸ್. ಇಲ್ಲಿವರೆಗೂ ಬರ್ತಾ ಇದೆ. ಆ್ಯಕ್ಚುಲಿ ನಾನು ತುಂಬ ವರ್ಷ ಆಗಿತ್ತು ಬೀಚೆಲ್ಲ ಬಂದು. ವಾವ್, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಚೆನ್ನಾಗಿದೆ ಒಂಥರ ವ್ಯೂ. ಇದರಿಂದನೇ ಅರ್ಧ ಈ ಬೀಚು ಸ್ವಲ್ಪ ಇದಾಗಿದೆ, ಅದಕ್ಕೆ ರಾಕ್ ಬೀಚ್. ಬನ್ನಿ, ಇಲ್ಲಿ ಮಹಾತ್ಮ ಗಾಂಧೀಜಿ ಸ್ಟ್ಯಾಚ್ಯೂ ಇದೆ. ಆಪೋಸಿಟ್ ಕೂಡ ಒಂದು ಸಿಂಗಲ್ ಫಿಂಗರಲ್ಲಿ ಕಂಪ್ಲೀಟ್ ಹ್ಯಾಂಡ್ನ ಕಟ್ಟಿದ್ದಾರೆ ಇಲ್ಲಿ. ಇದು ಬಂದ್ಬಿಟ್ಟು ಮೋಸ್ಟ್ಲಿ ಎಲೆಕ್ಷನ್ ರಿಲೇಟೆಡ್, ವೋಟ್ ರಿಲೇಟೆಡ್ ಏನೋ ಇರಬೇಕು, ಆ ಥರ ಥೀಮ್ ಇದು. ಎಸ್, ಅದೇ ಥರ ಏನೋ ಇದೆ. ನಾನು ಬೈಕ್ ಪಾರ್ಕ್ ಮಾಡಿ ಬೀಚ್ ಎಂಟ್ರಿ ಆಗೋ ಒಬ್ಬರು ಬ್ರದರ್ ಸಿಕ್ಕಿದ್ರಲ್ವಾ, ಅದೇ ಬೋಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 2.5 ಕಿಲೋಮೀಟರ್ ಇದೆ. ಇಲ್ಲಿ ತುಂಬ ಬಿಸಿಲಿದೆ, ಅದ್ರ ಬದಲು ಹೋಗಿ ಅಲ್ಲಾದರೂ ರೌಂಡ್ಸ್ ಹಾಕ್ಕೊಂಡು ಬರೋಣ. ಹಿಂಗಿದೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊ ಬರೋಣ ಅದು ಕೂಡ.
ಮತ್ತು ಪಾಂಡಿಚೇರಿದು 2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಒಂದು ವೀಡಿಯೋದಲ್ಲಿ ನಾನು ಎಲ್ಲನೂ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ 2 ವೀಡಿಯೋ ಮಾಡ್ತೀನಿ. ಬೋಟಿಂಗ್ ಹೋಗ್ತಾ ಇದ್ದೀನಿ, ಬೋಟಿಂಗ್ದು ಸಪ್ರೇಟ್ ಇರುತ್ತೆ, ನೋಡೋಣ ಅಲ್ಲಿ ಯಾವುದಾದ್ರು ಪ್ಲೇಸ್ ತೋರಿಸ್ತಾರೆ ಅಂತ ಅದನ್ನು ಸಪ್ರೇಟ್ ಮಾಡಿ ಬಿಡ್ತೀನಿ. ಅದು ಪಾರ್ಟ್ 2 ಅಲ್ಲಿ ಬರುತ್ತೆ. ಬಟ್ ಈ ವಿಡಿಯೋದು ಕಂಟಿನ್ಯೂಸ್ ಆಗಿರುತ್ತೆ ಅದು. ಆ ವಿಡಿಯೋನೂ ಕೂಡ ಹೋಗಿ ಇದೇ ಥರ ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಬನ್ನಿ ಇವಾಗ ಪಾಂಡಿಚೇರಿ ಈ ರಾಕ್ ಬೀಚ್ನ ನೋಡ್ಕೊಂಡು ಬರೋಣ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ಸಾಂಗ್ ಜೊತೆ. ನೀ ತಾನೇ ಕಾರಣ ತಲೆ ಗಿರ ಗಿರ ಗಿರ